ಎಲ್ಲರಿಗೂ ನಮಸ್ಕಾರ. ಆಹಾರ ಕುಡಿರಿ, ನೀರನ್ನು ತಿನ್ನಿ. ಡ್ರಿಂಕ್ ಫುಡ್ ಆ್ಯಂಡ್ ಚೂ ವಾಟರ್. ಏನು ಮೇಡಮ್ ತಪ್ಪಾಗಿ ಹೇಳ್ತಾ ಇದ್ದೀರಾ ಅನ್ಬೇಡಿ, ಅದು ನಿಜ. ಈಗಿನ ಕಾಲದಲ್ಲಿ ನಾವು ಸಂಪೂರ್ಣ ಆರೋಗ್ಯವಾಗಿರಬೇಕು ಅಂದರೆ ಒಳ್ಳೆಯ ಆಹಾರ, ನೀರು ತಗೋಬೇಕು. ಜೊತೆಗೆ ನಮ್ಮ ಜೀರ್ಣಶಕ್ತಿನೂ ಚೆನ್ನಾಗಿರಬೇಕು. ನಾವು ತಿನ್ನೋ ಆಹಾರ ಚೆನ್ನಾಗಿ ಜೀರ್ಣ ಆದರೆ ಮಾತ್ರ ಅದರಿಂದ ನಮಗೆ ಶಕ್ತಿ ಬರುತ್ತೆ. ಇಲ್ಲಾಂದರೆ ಅಜೀರ್ಣ, ಮಲಬದ್ಧತೆ, ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್, ಹೊಟ್ಟೆ ನೋವು, ವಾಂತಿ, ಹೀಗೆ ತುಂಬ ಥರದ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಆಹಾರನ ಹೇಗೆ ಸರಿಯಾದ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತೀನಿ, ಬನ್ನಿ. ನಮ್ಮ ಜೀರ್ಣ ವ್ಯವಸ್ಥೆ ಶುರುವಾಗದೆ ಬಾಯಿಂದ. ನಾವು ಯಾವುದೇ ಆಹಾರ ತಿನ್ನುವಾಗ ಚೆನ್ನಾಗಿ 32 ಬಾರಿ ಅಗದು ತಿನ್ನಬೇಕು ಅಂತ ನಮ್ಮ ದೊಡ್ಡವರು ಹೇಳ್ತಾರೆ. ಅಂದರೆ ಒಂದು ತುತ್ತನ್ನ 32 ಸಲ ಕೌಂಟ್ ಮಾಡಿಕೊಂಡು ಅಗದು ತಿನ್ನಿ ಅಂತ ಅರ್ಥ ಅಲ್ಲ. ನಾವು ತಿನ್ನೋ ಆಹಾರದಿಂದ ನೀರು ಬರೋವರೆಗೂ ಮೆತ್ತಗೆ ಅಗೆದು ತಿನ್ನಿ ಅಂತ ಅರ್ಥ. ನಮ್ಮ ಬಾಯಲ್ಲಿ ಇರೋ ಸಲೈವಗೆ ತುಂಬ ಶಕ್ತಿ ಇರುತ್ತೆ. ಅದು ಒಳ್ಳೆ ಪೇನ್ ಕಿಲ್ಲರ್ ಆಗಿ ಕೂಡ ಕೆಲಸ ಮಾಡುತ್ತೆ. ಸಲೈವ ಜೊತೆ ನಾವು ತಿನ್ನೋ ಆಹಾರ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಅಗದು ತಿನ್ನಬೇಕು. ಸಲೈವ ಜೊತೆ ಆಹಾರ ಹೊಟ್ಟೆ ಸೇರಿದಾಗ ಕೆಲವು ಆಸಿಡ್ಸ್ ಉತ್ಪತ್ತಿ ಆಗುತ್ತೆ. ಅವು ಆಹಾರನ ಪೂರ್ತಿಯಾಗಿ ಜೀರ್ಣ ಆಗಲು ಸಹಾಯ ಮಾಡುತ್ತೆ. ನೆನಪಿರಲಿ, ನಮ್ಮ ಬಾಯಿಗೆ ಹಲ್ಲುಗಳಿದೆ, ನಮ್ಮ ಹೊಟ್ಟೆಗೆ ಹಲ್ಲಿಲ್ಲ. ಅದರಿಂದ ನಾವು ತಿನ್ನೋ ಆಹಾರವನ್ನು ಚೆನ್ನಾಗಿ ಅಗದು ತಿಂದರೆ 50% ಜೀರ್ಣ ವ್ಯವಸ್ಥೆಯ ಕೆಲಸ ಬಾಯಲ್ಲೇ ಆಗುತ್ತೆ. ಜೀರ್ಣ ವ್ಯವಸ್ಥೆಯ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಕರಳು ಜೀರ್ಣವಾದ ಆಹಾರದಿಂದ ಪೋಷಕಾಂಶಗಳನ್ನು ಸರಿಯಾಗಿ ಹೀರ್ಕೊಳ್ಳಲು ಸಹಾಯ ಆಗುತ್ತೆ. ಆದರೆ ನೀವು ಆಹಾರನ ಸರಿಯಾಗಿ ಅಗದು ತಿಂದಿಲ್ಲ ಅಂದರೆ ಜೀರ್ಣ ವ್ಯವಸ್ಥೆ ಮೇಲೆ ಭಾರ ಬೀಳುತ್ತೆ. ಪೂರ್ತಿ ಆಹಾರ ಸರಿಯಾಗಿ ಜೀರ್ಣ ಆಗಲ್ಲ. ಕರಳು ಪೋಷಕಾಂಶಗಳನ್ನು ಸರಿಯಾಗಿ ಹೀರ್ಕೊಳ್ಳಲ್ಲ. ಇದ್ರ ಜೊತೆಗೆ ಹೊಟ್ಟೆ ನೋವು, ಅಜೀರ್ಣ, ಹೊಟ್ಟೆ ಉರಿ, ಒಬೆಸಿಟಿ, ಅಸಿಡಿಟಿ, ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಮಲಬದ್ಧತೆ, ಕೆಲವು ಸಲ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದರಿಂದ ನೀವು ಯಾವುದೇ ಆಹಾರ ತಿನ್ನಬೇಕಾದ್ರೆ ಚೆನ್ನಾಗಿ ಅಗೆದು ತಿನ್ನಿ. ನಾವು ಬದುಕಬೇಕು ಅಂದರೆ ಚೆನ್ನಾಗಿ ಊಟ ಮಾಡಬೇಕು. ಆಹಾರ ತಿನ್ನಬೇಕಾದ್ರೆ ಫುಡ್ನ ಎಂಜಾಯ್ ಮಾಡ್ಕೊಂಡು ತಿನ್ನಿ. ನಿಧಾನವಾಗಿ ಅಗೆದು ತಿನ್ನಿ. ಅರ್ಜೆಂಟಲ್ಲಿ ತಿನ್ನಬೇಡಿ. ತುಂಬ ಟೆನ್ಷನ್ ಇದ್ದಾಗ, ಕೋಪ ಇದ್ದಾಗ ಆಹಾರನ ತಿನ್ನಬಾರ್ದು. ಟಿ ವಿ ನೋಡಿಕೊಂಡು, ಮೊಬೈಲ್, ಕಂಪ್ಯೂಟರ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಬಳಸ್ತಾ ಊಟ ಮಾಡಬೇಡಿ. ಪ್ರಶಾಂತವಾಗಿ ನೆಲದ ಮೇಲೆ ಕೂತ್ಕೊಂಡು ಆಹಾರನ ಅಗೆದು ತಿನ್ನಿ. ಇದರಿಂದ ನಿಮ್ಮ ಹೊಟ್ಟೆ ತುಂಬೋದು ನಿಮಗೆ ಗೊತ್ತಾಗುತ್ತೆ. ನಿಮ್ಮ ಹೊಟ್ಟೆಗೆ ಎಷ್ಟು ಆಹಾರ ಬೇಕು ಅಷ್ಟೇ ತಿಂತೀರಾ, ಜಾಸ್ತಿ ತಿನ್ನಲ್ಲ. ಅದರಿಂದ ನೀವು ದಪ್ಪನೂ ಆಗಲ್ಲ, ಒಬೆಸಿಟಿ ಕೂಡ ಬರಲ್ಲ. ನೀವು ಸಣ್ಣ ಆಗಬೇಕಾ? ಹಾಗಾದರೆ ನೆಲದ ಮೇಲೆ ಕೂತ್ಕೊಂಡು ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ನ ಬಳಸದೆ ಆಹಾರನ ಚೆನ್ನಾಗಿ ಅಗೆದು ಕುಡಿಯೋ ರೀತಿ ತಿನ್ನಿ. ಅಂದರೆ ಆಹಾರನ ಕುಡೀರಿ ಅಂತ ಅರ್ಥ. ನೆಕ್ಸ್ಟ್, ನೀರನ್ನು ತಿನ್ನಬೇಕು. ಅಂದರೆ ನೀರನ್ನು ಒಂದೇ ಸಲ ಜಾಸ್ತಿ ಲೀಟರ್ ಗಟ್ಟಲೆ ಕುಡಿಬೇಡಿ. ಸಿಪ್ ಬೈ ಸಿಪ್ ನಿಧಾನವಾಗಿ ಕೂತ್ಕೊಂಡು ಕುಡಿರಿ. ಬಾಯಿಯಲ್ಲಿರುವಂತಹ ಸಲೈವ ನೀರ್ ಜೊತೆ ಮಿಕ್ಸ್ ಆಗಿ ಹೊಟ್ಟೆ ಸೇರಬೇಕು. ಅದರಿಂದ ಹೊಟ್ಟೆಯಲ್ಲಿರುವಂತಹ ಆಸಿಡ್ಸ್ ನ್ಯೂಟ್ರಲ್ ಆಗುತ್ತೆ. ಆಸಿಡಿಟಿ, ಗ್ಯಾಸ್ ಪ್ರಾಬ್ಲಮ್ ಬರಲ್ಲ. ನೆನಪಿರಲಿ, ನಾವು ಕುಡಿಯೋ ನೀರು ತುಂಬ ತಣ್ಣಗಿರಬಾರ್ದು. ಅಂದರೆ ಐಸ್ ವಾಟರ್ ಆಗಿರಬಾರ್ದು. ಅದೇ ರೀತಿ ತುಂಬ ಬಿಸಿ ನೀರು ಆಗಿರಬಾರ್ದು. ತುಂಬ ಹಾಟ್ ವಾಟರ್ ಆಗಿರಬಾರ್ದು. ವಾರ್ಮ್ ವಾಟರ್, ಉಗುರು ಬೆಚ್ಚಗಿರೋ ನೀರನ್ನ ಕುಡಿದ್ರೆ ತುಂಬ ಒಳ್ಳೆಯದು. ಅಥವಾ ರೂಮ್ ಟೆಂಪರೇಚರ್ ವಾಟರ್ನಾದರೂ ಕುಡೀರಿ. ಓಕೆನಾ? ನೀರನ್ನು ಯಾವಾಗಲೂ ನಿಧಾನವಾಗಿ ಸಿಪ್ ಬೈ ಸಿಪ್ ತಿನ್ನೋ ರೀತಿ ಕುಡೀರಿ. ಇದ್ರ ಜೊತೆಗೆ ಜೀರ್ಣಶಕ್ತಿ ಚೆನ್ನಾಗಿರಬೇಕು ಅಂದರೆ ಊಟಕ್ಕೆ ಅರ್ಧ ಗಂಟೆ ಮುಂಚೆ ಮತ್ತು ಊಟ ಆಗಿ ಅರ್ಧ ಗಂಟೆ ನಂತರವರೆಗೂ ನೀರನ್ನು ಕುಡಿಬಾರ್ದು. ಊಟದ ಜೊತೆನೂ ನೀರು ಕುಡಿಬೇಡಿ. ಗಂಟ್ಲಲ್ಲಿ ಆಹಾರ ಸಿಗಾಕೊಂಡಂಗಾದರೆ ಮಾತ್ರ ಸ್ವಲ್ಪ ಸ್ವಲ್ಪ ನೀರು ಕುಡೀರಿ. ಹೊಟ್ಟೆ ಫುಲ್ ತುಂಬೋವರೆಗೆ ಊಟ ಮಾಡಬೇಡಿ. 1/4% ಆದರೂ ಹೊಟ್ಟೆ ಖಾಲಿ ಇರಲಿ. ಬೆಳಗ್ಗೆ ಮಧ್ಯಾಹ್ನ ಊಟ ಚೆನ್ನಾಗಿ ಮಾಡಿ. ರಾತ್ರಿ ಹೊತ್ತು ಊಟ ತುಂಬ ಕಡಿಮೆ ತಿನ್ನಿ. ಊಟ ಆದ ತಕ್ಷಣ ಎದ್ದು ಓಡಾಡಬೇಡಿ. ಒಂದು 5ರಿಂದ 10 ನಿಮಿಷ ಊಟ ಆದ ಸ್ಥಳದಲ್ಲೇ ಕೂತ್ಕೊಳ್ಳಿ. ಸಡನ್ನಾಗಿ ಎದ್ದು ಓಡಾಡಬಾರ್ದು. ಒಂದು 10 ನಿಮಿಷ ಹಾಗೆ ಕೂತ್ಕೊಳ್ಳಿ. ನಂತರ ನಿಧಾನವಾಗಿ ವಾಕ್ ಮಾಡಿ. ಊಟ ಆಗಿ ಒಂದು 1/4 ಗಂಟೆ ಆದಮೇಲೆ ನಿಧಾನವಾಗಿ 100 ಹೆಜ್ಜೆ ಆದರೂ ವಾಕ್ ಮಾಡಿ. ನಾವು ತಿಂದ ಆಹಾರ ಸುಲಭವಾಗಿ ಜೀರ್ಣವಾಗುತ್ತೆ. ಊಟ ಆದ ತಕ್ಷಣ ಮಲಗಬಾರ್ದು. 3 ಗಂಟೆಗೆ ಗ್ಯಾಪ್ ಇರಬೇಕು. ನೀವು ಊಟ 7 ಗಂಟೆಗೆ ಮಾಡಿದ್ರೆ 10 ಗಂಟೆಗೆ ಮಲಗಬೇಕು. 8 ಗಂಟೆಗೆ ಮಾಡಿದ್ರೆ 11 ಗಂಟೆಗೆ ಮಲಗಬೇಕು. ಪ್ರತಿದಿನ ಆದಷ್ಟು ಸೇಮ್ ಟೈಮ್ಗೆ ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅಂದರೆ ಬೆಳಗ್ಗೆ 9 ಗಂಟೆಗೆ ತಿಂದರೆ ಮಧ್ಯಾಹ್ನ 1 ಗಂಟೆ, ಸಂಜೆ 7 ಗಂಟೆ. ಪ್ರತಿದಿನ ಇದೇ ಟೈಮಲ್ಲಿ ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಹೀಗೆ ರೂಢಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವತ್ತೂ ಗ್ಯಾಸ್ಟ್ರಿಕ್ ಆಗಲ್ಲ. ಕೊನೆಯದಾಗಿ ಒಂದು ಮಾತು, ನಿಮ್ಮ ಆರೋಗ್ಯ ಕೆಟ್ಟಾಗ ಅಥವಾ ಕಾಯಿಲೆ ಬಂದರೆ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ನಿಮಗೆ ಇಷ್ಟವಾಗುವಂಥ ಊಟ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ
ಒಳ್ಳೆ ಆಹಾರನ ಯಾವಾಗಲೂ ತಿನ್ನಿ, ಚೆನ್ನಾಗಿ ಅಗೆದು ಕುಡೀರಿ ಅಂದರೆ ತಿನ್ನಿ ಅಂತ ಅರ್ಥ. ನೀರನ್ನು ನಿಧಾನವಾಗಿ ತಿನ್ನಿ ಅಂದರೆ ಕುಡೀರಿ ಅಂತ ಅರ್ಥ. ನಮಗೆ ಆಹಾರ ಔಷಧಿ ಆಗಬೇಕು, ಇಲ್ಲಾಂದರೆ ಔಷಧಿಗಳೇ ಆಹಾರವಾಗುತ್ತೆ. ಹುಷಾರು. ಅದಕ್ಕೆ ನಾನು ಯಾವಾಗಲೂ ಹೇಳೋದು, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಈ ರೀತಿ ಒಳ್ಳೆ ಮಾಹಿತಿ ಇರೋವಂಥ ವೀಡಿಯೋಸ್ ಬೇಕು ಅಂದರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.